ಎಲ್ಲಕ್ಕಿಂತ ಹೆಚ್ಚಾಗಿ ಹೂವಿನ ಹಡಗಲಿ ಎಂದಾಕ್ಷಣ ನೆನಪಾಗೋದು ದಿವಂಗತ MP ಪ್ರಕಾಶ್ ಅವರು. ಎಸ್, 7 ಬಾರಿ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿ 4 ಬಾರಿ ವಿಧಾನಸೌಧಕ್ಕೆ ಹೋಗಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥ ಧೀಮಂತ ನಾಯಕನ ಕ್ಷೇತ್ರ. ಮತ್ತೊಂದು ಕಡೆ PT ಪರಮೇಶ್ವರ್ ನಾಯಕ್ ಅವರವರ ಹ್ಯಾಟ್ರಿಕ್ ಓಟಕ್ಕೆ ಬ್ರೇಕ್ ಹಾಕಿದಂಥ ಕೃಷ್ಣ ನಾಯಕ್ ಅವರವರು. BJP ಗೆದ್ದಿದ್ದು ಫಸ್ಟು 66 ಸ್ಥಾನ, 66ರಲ್ಲಿ ಇವರು ಒಬ್ರು, ಇಲ್ಲಾಂದ್ರೆ ಮತ್ತೊಂದು ಕಡಿಮೆ ಆಗ್ಬಿಡೋದು. ಅವರ ಜರ್ನಿ ಏನು, ಅವರ ಹಿಸ್ಟ್ರಿ ಏನು, ಎಲ್ಲವನ್ನ ಕೇಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇ ಪ್ರಶ್ನೆ, ಒಳ್ಳೆ ಎಜುಕೇಷನ್ನು, ಒಳ್ಳೆ ಕೆಲಸ, ವಿದೇಶದಲ್ಲಿ ಸ್ಥಾನಮಾನ, 100 ಜನಕ್ಕೆ ಮಾದರಿಯಾಗಿದ್ದವರು, ರಾಜಕೀಯ ಯಾಕೆ? ಹೇಗಿರುತ್ತೆ ಅಂತಂದರೆ, ಜೀವನದಲ್ಲಿ ಎಲ್ಲವುದು ಕಂಫರ್ಟೇಬಲ್ ಆಗಿ ಸಿಗ್ತಾ ಇದೆ ಅಂತಂದರೆ ಅದು ನಮ್ಮ ಬೆಳವಣಿಗೆ ಅಂತೇಳಿ ಅನ್ಸಲ್ಲ. ಸೊ ಹಾಗಾಗಿ ಒಬ್ಬ ರೈತನ ಮಗ, ಸಾಮಾನ್ಯ ರೈತನ ಮಗ, ಹಳ್ಳಿಯಲ್ಲಿ ಓದಿ ಸಿಟಿಗೆ ಹೋಗಿ ನನ್ನ ಕಾಲ ಮೇಲೆ ನಾನು ನಿಲ್ಲಷ್ಟು ಆ ಶಕ್ತಿ ಬರಬೇಕಂತಂದರೆ ಒಂದೊಂದು ದಿನವೂ ಅದು ಚಾಲೆಂಜಿಂಗ್ ಆಗಿತ್ತು. ಹಾಸ್ಟೆಲ್ ತಗೊಳ್ಳೋದ್ರಾಗಿರಲಿ, ಊಟ ವ್ಯವಸ್ಥೆ ಆಗಿರಲಿ, ಕಾರಣ ಅಷ್ಟೇ ನಾನೊಂದು ಗುರಿ ಒಂದು ಇಟ್ಕೊಂಡಿದ್ದೆ ಜೀವನದಾಗೆ, ನಾನು ಏನೋ ಒಂದು ಅಚೀವ್ ಮಾಡಲೇಬೇಕಂತೇಳಿ. ಆ ಗುರಿ ಒಂದೇ ನನ್ನ ಕಣ್ಮುಂದೆ ಕಾಣ್ತಾ ಇತ್ತು. ಉಳ್ಕಿದ ಆರ್ಥಿಕ ಪರಿಸ್ಥಿತಿ ಬೇರೆ ಬೇರೆ ಎಲ್ಲವೂ ಕೂಡ ನಾನು ಯಾವಾಗೂ ಅದನ್ನು ಪರಿಗಣನೆಗೆ ತಗೊಂಡಿಲ್ಲ. ಎಷ್ಟೋ ಟೈಮ್ ನಾನು ಉಪವಾಸ ಮಲಗಿರೋದಿದೆ ಉದಾಹರಣೆ. ಸೊ ಎಷ್ಟೋ ಟೈಮು ಬುಕ್ಸ್ಗಳು ಕೂಡ ನನಗೆ ಕೊಂಡ್ಕೊಳ್ಳೋಕ್ಕೆ ದುಡ್ಡು ಇರ್ತಿದ್ದಿಲ್ಲ. ಸೊ ಇದೆಲ್ಲ ಪರಿಸ್ಥಿತಿ ಮೀರಿ ನಾನು ಒಂದು ಕ್ವಾಲಿಫೈಡ್ ಒಬ್ಬ ಇಂಜಿನಿಯರ್ ಆದಮೇಲೆ, ಅದಾದಮೇಲೆ ತಾವು ಹೇಳ್ದಂಗೆ ಭಾಳ ಕಂಫರ್ಟೇಬಲ್ ಲೈಫ್ ಇತ್ತು ನನಗೆ. ಜಿಂದಾಲಲ್ಲಿ ಸುಮಾರು 6-7 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕಡಿಮೆ ವಯಸ್ಸಲ್ಲೇ ನಾನು ಒಂದು ಡಿಪಾರ್ಟ್ಮೆಂಟ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದ. ತದನಂತರ ನಾನು ಇಟಲಿಗೆ ಹೋದೆ. ಇಟಲಿಯಿಂದ ಬೇರೆ ಬೇರೆ ತಿಂಗಳಿಗೆ ಒಂದು ಕಂಟ್ರಿಗೆ ಹೋಗ್ತಿದ್ದೆ. ಅಂದರೆ ನಾನು ಆ ಕೆಲವು ಪರ್ಟಿಕ್ಯುಲರ್ ಟೆಕ್ನಾಲಜಿಗೆ ಸ್ಪೆಷಲಿಸ್ಟ್ ಇಂಜಿನಿಯರ್ ಇದ್ದೆ. ಸೊ ನಾನು ಬೇರೆ ದೇಶಕ್ಕೆಲ್ಲ ಹೋದಾಗ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ಲಿ ಒಂದು ಲೈನ್ ಕ್ಯಾಲ್ಸಿನೇಷನ್ ಅಂತೇಳಿ ಒಂದು ಟೆಕ್ನಾಲಜಿ, ಆ ಟೆಕ್ನಾಲಜಿ ಎಕ್ಸ್ಪರ್ಟ್ ಇದ್ದೆ. ನಾನು ಜಿಂದಾಲಲ್ಲಿ ಅದೇ ಕೆಲಸ ಮಾಡ್ತಿದ್ದೆ. ಓಕೆ. ಸೊ ಆ ಪ್ಲಾಂಟ್ಗಳು ಎಲ್ಲೆಲ್ಲಿ, ಆ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ ಅಲ್ಲಿ ನಾನು ಹೋಗ್ತಿದ್ದೆ. ಆ್ಯಸ್ ಪರ್ ಡಿಸೈನ್ ಐತಾ ಏನೋ ಡಿವಿಯೇಷನ್ಸ್ ಇದೆ ಅಂತೇಳಿ. ಸೊ ಅಲ್ಲಿ ಹೋದಾಗ ಕೂಡ VIP ಆತಿಥ್ಯ, ಆಮೇಲೆ ಭಾಳ ಕಂಫರ್ಟಬಲ್ ಆಗಿತ್ತು. ಯಾವಾಗ ನಮ್ಮ ಹಳ್ಳಿಗೆ ಬರ್ತಿದ್ದೆ, ಅಕ್ಕಪಕ್ಕ ಹಳ್ಳಿ ಹುಡುಗರು ಓದ್ಕೊಂಡು ನಿರುದ್ಯೋಗಿ ಆಗಿರೋರು, ಚಿಕ್ಕ ಮಕ್ಕಳು ಶಾಲೆಗಳಿಗೆ ಹೋಗೋದು, ಅದೇ ಸೋರ್ತಿರೋದು ಶಾಲೆಗಳು, ಅದೇ ಮೇಲೆ ಸ್ಲ್ಯಾಬಿಂದ ಬೀಳ್ತಿರೋದು ನೀರುಗಳು, ಸೀಪೇಜ್ಗಳು, ಕೆಳಗಡೆ ಫ್ಲೋರಿಂಗ್ ಸರಿ ಇಲ್ಲ. ಈ ವ್ಯವಸ್ಥೆ ಎಲ್ಲ ನೋಡಿ ಏನೋ ನಮಗೆ ಇಲ್ಲಿ ಆರೋಗ್ಯ ವ್ಯವಸ್ಥೆ ಏನಾದ್ರು ಕೆಟ್ಟು ಹೋಯ್ತು ಅಂದರೆ ನಮಗೆ ಭಯ ಆಗ್ತಿತ್ತು. ರಾತ್ರಿ ಇನ್ನೊಂದು ಆದರೆ, ಹಾವು ಕಚ್ಚಿದ್ರೆ, ಚೋಳು ಕಚ್ಚಿದ್ರೆ, ಆಕ್ಸಿಡೆಂಟ್ ಆದರೆ ಇಲ್ಲಿ ಎಲ್ಲಿಗಪ್ಪ ಹೋಗಬೇಕು, ಆ ಥರ ಪರಿಸ್ಥಿತಿ. ನನಗೆ ನನ್ನ ಹಳ್ಳಿಗೆ ಬಂದಾಗ ನನಗೆ ಇರೋಕ್ಕೆ ಕೂಡ ಭಯ ವಾತಾವರಣ ಇರ್ತಿತ್ತು. ಏನಾದ್ರು ನನಗೇನಾದ್ರು ಹೆಚ್ಚು ಕಡಿಮೆ ಆದರೆ ಹೇಗೆ ಅಂತೇಳಿ. ಬೆಂಗಳೂರಲ್ಲಿ ಇದ್ದರೆ ಅಲ್ಲಿ ಹೆಜ್ಜೆಗೂ ಒಳ್ಳೆ ಹಾಸ್ಪಿಟ್ಲ್ಗಳು ಸಿಗ್ತವೆ. ಆಮೇಲೆ ನಾನು ಇವತ್ತಿಷ್ಟು ಕಷ್ಟಪಟ್ಟು ಈ ಲೆವೆಲಿಗೆ ಬಂದಿದ್ದೀನಿ ಅಂದರೆ ಯಾರೋ ದೊಡ್ಡವ್ರ ಆಶೀರ್ವಾದ. ಆ ರೀತಿ ಬೇರೆ ಮಕ್ಕಳ ಭವಿಷ್ಯ ಏನು ಎಲ್ಲ ಇದೇ ರೀತಿ ನನ್ನ ರೀತಿಯಿಂದ ಹಠ ಹಿಡಿದು ಚಾಲೆಂಜಿಗೆ ತೊಗೊಂಡು ಮಾಡ್ತಾರಾ, ಈ ಲೆವೆಲಿಗೆ ಬರ್ತಾರಾ. ಸೊ ಇದೆಲ್ಲ ನೋಡಿ ಇವತ್ತು ನಾನು ಜೀವನದಾಗ ಏನಾಗಬೇಕಂತೇಳಿ ಬಯಸಿದ್ದೆ. ಕೆಲವೇ ವರ್ಷಗಳಲ್ಲಿ ನಾನು ಅಚೀವ್ ಮಾಡಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.